ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಇಸ್ಲಾಂ ರಿಲಿಜಿಯನ್ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇಸ್ಲಾಂ ರಿಲಿಜಿಯನನ್ನು ಮಹಮ್ಮದ್ ಪೈಗಂಬರ್ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಇವರು ಮೂಲತಃ ಅರಬ್ ದೇಶದ ಮೆಕ್ಕಾ ಎಂಬ ನಗರದಲ್ಲಿ ಜನಿಸ್ತಾರೆ. ಎಲ್ಲಿ? ಅರಬ್ ದೇಶದ ಮೆಕ್ಕಾ ಎಂಬ ನಗರದಲ್ಲಿ ಇವರು ಜನಿಸ್ತಾರೆ. ಪೈಗಂಬರ ಎಂದರೆ ದೇವರ ಸಂದೇಶವನ್ನು ಸಾರುವವರು ಅಥವಾ ಪ್ರವಾದಿ ಎಂಬ ಅರ್ಥವನ್ನು ಹೊಂದಿದೆ. ಅಂದರೆ ಇಲ್ಲಿ ದೇವರು ಯಾವ ಸಂದೇಶವನ್ನು ಕೊಡ್ತಾರಲ್ವ, ಆ ಸಂದೇಶವನ್ನು ಜನರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡುವಂಥವರು ಪೈಗಂಬರ್ ಅಥವಾ ಪ್ರವಾದಿ ಅಂತ ಹೇಳ್ತಾರೆ. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳು ಇರ್ತವೆ. ಆ ಪಂಗಡಗಳಲ್ಲಿ ಅವುಗಳಲ್ಲೇ ಯಾವುದೇ ರೀತಿಯ ಒಗ್ಗಟ್ಟು ಅನ್ನೋದು ಇರೋದಿಲ್ಲ. ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ದೇವರಿಗೆ ಯಾವ ರೀತಿ ಯಾತ್ರೆ ಹೋಗ್ತಾರಲ್ವ, ಆ ರೀತಿ ಯಾತ್ರಾ ಕ್ಷೇತ್ರ ಕಾಬಾ ಆಗಿತ್ತು. ಆದರೆ ಅಲ್ಲಿ ವಿಗ್ರಹವನ್ನು ಆರಾಧನೆಯನ್ನು ಮಾಡುವಂತಹ ಪದ್ಧತಿ ರೂಢಿಯಲ್ಲಿ ಇತ್ತು. ಪ್ರವಾದಿ ಮಹಮ್ಮದ್ ಅವರವರ ಜೀವನ. ಈಗ ನಾವು ಪ್ರವಾದಿ ಮಹಮ್ಮದ್ ಅವರು ಎಲ್ಲಿ ಹುಟ್ಟಿದ್ದು, ಏನು ಅವರು ಮಾಡಿರುವಂತಹ ಕಾರ್ಯಗಳನ್ನು ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಇವರ ತಂದೆ ತಾಯಿ ಹೆಸರು ವೆರಿ ಇಂಪಾರ್ಟೆಂಟ್ ಆಗುತ್ತೆ, 1 ಮಾರ್ಕ್ಸ್ ಕ್ವಶನ್ಗೆ ಕೂಡ ಬರಬಹುದು. ಇವರ ತಂದೆ ಹೆಸರು ಅಬ್ದುಲ್ಲಾ, ತಾಯಿ ಅಮೀನಾ. ಮಹಮ್ಮದರು ಹುಟ್ಟೋಕ್ಕೂ ಮುನ್ನವೇ ಅವರು ಅವರ ತಂದೆಯನ್ನು ಕೂಡ ಕಳ್ಕೋತಾರೆ. ಪ್ರಾರಂಭದಲ್ಲಿ ಅವರ ಚಿಕ್ಕಪ್ಪನೊಂದಿಗೆ ವ್ಯಾಪಾರದಲ್ಲಿ ಅವರು ನೆರವಾಗ್ತಾರೆ. ಮುಂದೆ ಖದೀಜಾ ಎಂಬ ಧನಿಕ ವಿಧವೆಯೊಬ್ಬರಲ್ಲಿ ಇವರು ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಕವನ್ನು ಕೂಡ ಅವರು ಮಾಡ್ಕೋತಾರೆ. ಮುಂದೆ ಮಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡಿರುವಂತಹ ಖದೀಜಾ ಅವರು ಅವರನ್ನು ಮದುವೆ ಕೂಡ ಆಗ್ತಾರೆ. ತಮ್ಮ 40ನೆಯ ವಯಸ್ಸಿನಿಂದ ಮಹಮ್ಮದರು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಮಗ್ನರಾಗಲಿಕ್ಕೆ ಪ್ರಾರಂಭಿಸ್ತಾರೆ. ಕಾಲ ಸರಿದಂತೆ ಅವರು ದೇವರ ಸಂದೇಶವನ್ನು ಕೂಡ ಸಾರಲು ಪ್ರಾರಂಭವನ್ನು ಮಾಡ್ತಾರೆ. ಅಂತಹ ಸಂದೇಶಗಳನ್ನು ಒಳಗೊಂಡ ಗ್ರಂಥವೇ ಇಸ್ಲಾಮಿನ ಮೂಲ ಗ್ರಂಥ ಕುರಾನ್. ಇದು ಅರೇಬಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ಗಮನಿಸ್ಬೋದು, ಇಸ್ಲಾಂ ಪದದ ಅರ್ಥ ಶರಣಾಗತಿ. ಮುಸ್ಲಿಂ ಎಂದರೆ ಅಲ್ಲನಿಗೆ ಶರಣಾಗುವುದು. ಅಂದರೆ ಇಲ್ಲಿ ಇಸ್ಲಾಂ ಅಂದರೆ ನಾವು ಶರಣಾಗುವುದು ಎಂಬ ಅರ್ಥ. ಮತ್ತು ಅಲ್ಲ ಅಂತಂದರೆ ಯಾರಿಗೆ ಶರಣಾಗೋದು ಅಂದರೆ ಅಲ್ಲಾ, ಅವರು ನಂಬಿರುವಂತಹ ದೈವ ಅಲ್ಲನಿಗೆ ಶರಣಾಗು ಎಂಬ ಅರ್ಥವನ್ನು ಇಸ್ಲಾಮಿಕ್ ಪದ ಹೊಂದಿದೆ. ಹೀಗೆ ಕಾಲಕ್ರಮೇಣ ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಕೂಡ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ಹೀಗೆ ಮಹಮ್ಮದ್ ಅವರು ಅವರಲ್ಲಿರುವಂತಹ ಆ ಧಾರ್ಮಿಕ ಆಚಾರ ವಿಚಾರಗಳನ್ನು ಟೀಕಿಸಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆ ಕೂಡ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹೀಗಾಗಿ ಅವರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಬೇಕಾಗುವಂತಹ ಸಂದರ್ಭ ಕೂಡ ಎದುರಾಗುತ್ತೆ. ಪ್ರವಾದಿಯವರು ಮೆಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜ್ರಾ ಶಕೆ ಎಂಬುದು ಆರಂಭ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ಮದೀನಾದಲ್ಲಿ ಜನರು ಮಹಮ್ಮದರನ್ನು ಪ್ರೀತಿಯಿಂದ ಸ್ವಾಗತವನ್ನು ಕೂಡ ಮಾಡ್ಕೋತಾರೆ. ಮುಂದೆ ಅವರು ಮೆಕ್ಕವನ್ನು ಗೆದ್ದುಕೊಂಡು ಅಲ್ಲಿದ್ದ ವಿಗ್ರಹಗಳನ್ನು ತೆಗೆಸಲಿಕ್ಕೆ ಪ್ರಾರಂಭಿಸ್ತಾರೆ. ಅಲ್ಪಕಾಲದಲ್ಲಿ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ರಿಲಿಜಿಯನ್ ಕೂಡ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ನಿಮಗೆ ಕ್ರೈಸ್ತ ರಿಲಿಜಿಯನ್ ಬಗ್ಗೆ ಮಾಹಿತಿ ಬೇಕಾದರೆ ಜಗತ್ತಿನ ಪ್ರಮುಖ ಘಟನೆಗಳು ಪಾರ್ಟ್ 1 ಕ್ರೈಸ್ತ ರಿಲಿಜಿಯನ್ ಎಂಬ ವಿಡಿಯೋ ಕೂಡ ನಾನು ಮಾಡಿ ಹಾಕಿದ್ದೀನಿ. ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾನೆ. ಇನ್ನು ಈ ಚಿತ್ರದಲ್ಲಿ ನಾವು ಗಮನಿಸ್ಬೋದು, ಕಾಬಾ ಮುಸಲ್ಮಾನರ ಪವಿತ್ರ ಕ್ಷೇತ್ರ ಮೆಕ್ಕಾ ಇದೇ ಆಗಿದೆ. ಇನ್ನು ಇಸ್ಲಾಮಿನ ಬೋಧನೆಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅಲ್ಲನ ಹೊರತು ಬೇರೆ ದೇವರಿಲ್ಲ. ಮಹಮ್ಮದ್ ಅವರು ದೇವರ ಪ್ರವಾದಿ. ದೇವರನ್ನು ಯಾವ ಮೂರ್ತಿಯ ರೂಪದಲ್ಲೂ ಪೂಜಿಸಬಾರದು ಅಂತ ಹೇಳಿದ್ದಾರೆ. ಅಂದರೆ ಇದರರ್ಥ ದೇವರು ಯಾವ ರೀತಿಯ ರೂಪದಲ್ಲೂ ಕೂಡ ಇರೋದಿಲ್ಲ. ಅದು ಮೂರ್ತಿಯ ಆರಾಧನೆಯನ್ನು ಇವರು ವಿರೋಧವನ್ನು ಮಾಡ್ತಾರೆ. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು ಅಂತ ಇವರು ಬೋಧನೆಗಳಲ್ಲಿ ತಿಳಿಸ್ತಾರೆ. ವ್ಯಾಪಾರಿಗಳು ಮೋಸ ಮಾಡಬಾರದು, ಬಡ್ಡಿ ವ್ಯವಹಾರ ಮಾಡಬಾರದು, ಶಿಶು ಹತ್ಯೆ, ಹಂದಿ ಮಾಂಸ ತಿನ್ನುವುದು ಮತ್ತು ಮದ್ಯಪಾನ ಸಲ್ಲದು ಅಂತ ಇವರ ಬೋಧನೆಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ 5 ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಅಂದರೆ ನಮಾಜನ್ನು ಮಾಡಬೇಕು ಅಂತ ಹೇಳ್ತಾರೆ.
ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು. ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ಅಂದರೆ ಜಕಾತ್ ನೀಡಬೇಕು. ಸಾಧ್ಯವಾದಲ್ಲಿ ಜೀವಮಾನದಲ್ಲಿ ಒಂದು ಸಲವಾದರೂ ಹಜ್ ಅಥವಾ ಮೆಕ್ಕಾ ಯಾತ್ರೆಯನ್ನು ಮಾಡಬೇಕು ಅಂತ ಇವರ ಬೋಧನೆಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಮಹಮ್ಮದ್ ಪೈಗಂಬರ್ ಅವರ ಜೀವನ ಹಾಗೂ ಅವರು ಹೇಳಿರುವಂತಹ ಬೋಧನೆಗಳನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಬೇರೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯವನ್ನು ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ.